ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮೋಮೋಸ್ ಮಾಡಬೇಕಲ್ಲತ್ತಿದೆ. ಸೊ ಮೋಮೋಸ್ ಯಾವ ಥರ ಮಾಡ್ತೀನಿ ಅಂತಂದು ಸೊ ಬನ್ನಿ ನೋಡೋಣ. ಸೊ ನನಗೆ ಗೊತ್ತಿಲ್ಲ, ನಮ್ಮ ತಂಗಿ ಮಾಡ್ತಾ ಇದ್ದಾಳೆ. ಸೊ ಅಕ್ಕಿ ಮಾಡೋದು ಯಾವ ಥರ ಮಾಡ್ತಾಳೆ ಅಂತಂದು ನೋಡಿ ಟ್ರೈ ಮಾಡಿ ಆ ರೆಸಿಪಿ ನಿಮಗೂ ಕೂಡ ಹೇಳ್ತೀನಿ. ತುಂಬ ಈಸಿ ಇದೆ, 4 ಪ್ರಾಡಕ್ಟ್ ಅಷ್ಟೇ ಬೇಕಾಗ್ತದೆ. ಸೊ ಬನ್ನಿ ಗೈಸ್, ಏನೇನು ಮಾಡಬೇಕು ಅಂತೆಲ್ಲ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್. ಸೊ ಗೈಸ್, ಒಂದು ಕ್ಯಾಪ್ಸಿಕಮ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀವಿ. ಸೊ ಗೈಸ್, ಸೋಯಾಬೀನ್ ತೊಗೊಂಡಿದೆ. ಇಷ್ಟು ಚಿಕ್ಕದಾಗಿ ಸಿಗ್ತಾವೆ ನೋಡ್ರಿ ಮಾರ್ಕೆಟ್ದಾಗ. ಸೋಯಾಬೀನ್ ತೊಗೊಂಡಿದೆ. ಸೊ 3 ಆನಿಯನ್ ತೊಗೊಂಡೆ ಗೈಸ್. ಸೊ ಗೈಸ್, ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಸೊ ಸೋಯಾಬೀನು ಬಾಯ್ಲ್ ಮಾಡ್ಕೊಳ್ಬೇಕು ಗರಂ ನೀರಲ್ಲಿ. ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ನೋಡ್ರಿ ಗೈಸ್. ಸೊ ಗೈಸ್, ಈ ಥರ ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ಇಷ್ಟು ಥರ ಚಾಪ್ ಆಗುತ್ತೆ. ಸೊ ಬರೀಕ್ ಕಟ್ ಮಾಡ್ಕೋಬೇಕಾಯ್ತು. ತೋಲ್ ತಂಬಿರಬಾರ್ದು, ಯಾಕಂದ್ರೆ ನಾವು ಮೋಮೋಸ್ ಮಾಡ್ಲಿರ್ತೀವಲ್ಲ. ಸೊ ಅದು ಬರೀಕ್ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ತದೆ. ಸೊ ಗೈಸ್, ಇಷ್ಟು ಮೀಡಿಯಮ್ದಾಗ ಚಾಪ್ ಮಾಡ್ಕೊಂಡಿದೆ ನೋಡ್ರಿ. ಸೇಮ್ ಗೈಸ್ ಆ್ಯಸ್ ಇಟ್ ಈಸ್. ಈಗ ಇದು ಯಾವ ಥರ ಕಟ್ ಮಾಡ್ಯಾರ ನೋಡ್ರಿ. ಈಗ ಆನಿಯನ್ನು ಅದೇ ಥರ ಕಟ್ ಮಾಡ್ಕೊಳ್ಬೇಕು, ಮಿಕ್ಸಿ ಚಾಪ್ ಮಾಡ್ಕೊಳ್ಬೇಕು. ಸೊ ಗೈಸ್, 1 to 2 ಮಿನಿಟ್ಸ್ ಅಷ್ಟು ಸೋಯಾಬೀನು ಕುದಿಸ್ಕೊಂಡು ಸೊ ಯಾವ ಥರ ಆನಿಯನ್ನು ಕ್ಯಾಪ್ಸಿಕಮು ಪೀಸ್ ಕಟ್ ಮಾಡ್ಕೊಂಡಿದ್ದೆ ನೋಡ್ರಿ, ಅದೇ ಥರ ನೀರೆಲ್ಲ ಹಿಂಡಾಕಿ ಸೊ ಕಟ್ ಮಾಡ್ಕೊಳ್ಬೇಕು. ತೋರಿಸ್ತೀನಿ. ಸೊ ಗೈಸ್, 3 ಈ ಥರ ಚಾಪ್ ಮಾಡ್ಕೊಂಡಿದ್ದೇನೆ. ಇವು ಮಾಡಿಕೊಂಡು ಈಗ ಇವಕ್ಕೆ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಹಸಿ ವಾಸನೆ ಇರ್ತದೆ ಅದ್ರ ಕಡೆಯಿಂದ. ಸೊ ಗೈಸ್, ಫ್ರೈ ಮಾಡ್ಕೊಳ್ಬೇಕು. ಸೊ ಗೈಸ್, ಎಣ್ಣೆ ಹಾಕೊಂಡಿದೆ ನೋಡ್ರಿ ಹಂಚಿನ ಮೇಲೆ. 1 ಹಿಡಿಯೋಷ್ಟು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕೋರಿ, ಅಲ್ಲ ಹಾಕೋಬೇಡ್ರಿ, ಬೆಳ್ಳುಳ್ಳಿ ಅಷ್ಟೇ. ಮೀಡಿಯಂ ಫ್ಲೇಮ್. ಸೊ ಗೈಸ್, ಇವೆಲ್ಲ ಚಾಪ್ ಮಾಡ್ಕೊಂಡಿದ್ದು ಎಲ್ಲ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಉರಿಯಲ್ಲಿ ಇಟ್ಕೊಂಡಿದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಗೈಸ್, ಸೋಯಾ ಸಾಸು ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಸೋಯಾ ಸಾಸು, ಚಿಲ್ಲಿ ಸಾಸ್. ಸೊ ಇದ್ರೊಳಗೆ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಯ್ತು. ಸೊ ಟೊಮೆಟೊ ಸಾಸ್. ಸೊ ಗೈಸ್, ನಿಂಬೆಕಾಯಿ ಒಂಚೂರಷ್ಟೇ ನಿಂಬೆಕಾಯಿ ಹಿಂಡ್ಕೊಂಡು ಸೊ ಮಿಕ್ಸ್ ಮಾಡ್ಕೋಬೇಕಾಯ್ತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಸೊ ಗೈಸ್, ನಾ ಆಲ್ರೆಡಿ ಮೈದಾ ಹಿಟ್ಟು ಕಲಸ್ಕೊಂಡು ಇಟ್ಕೊಂಡಿದ್ದೆ. ಒಂದು ಅರ್ಧ ಗಂಟೆ ಅಷ್ಟು ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಸೊ ಗೈಸ್, ಈ ಥರ ಫ್ರೈ ಮಾಡಿಕೊಡಿದ್ರೆ ನೋಡ್ರಿ, ಜಾಸ್ತಿನೂ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಮೀಡಿಯಮ್ ಅಷ್ಟೇ ಮಾಡ್ಕೊಳ್ಬೇಕು ಗೈಸ್. ಸೊ ಗೈಸ್, ಇದು ಮೈದಾ ಹಿಟ್ಟು ಈ ಶೇಪ್ನಿಂದ ಕಟ್ ಮಾಡಿಕೊಂಡು ಸೊ ಈ ಥರ. ಸೊ ಗೈಸ್, ಈ ಥರ ತಗೊಂಡು ಇದು ಇದ್ರೊಳಗೆ ಹಾಕಿ ಸೊ ಈ ಥರ ಮೋಮೋಸ್ ಒಂದು ಶೇಪ್ ಕೊಡ್ಬೇಕು ಗೈಸ್. ನಮಗೆ ಬಂದಿಂದ ಇಷ್ಟೇ ಶೇಪು. ಸೊ ಗೈಸ್, ಈ ಥರ ಶೇಪ್ ಕೊಡ್ಬೇಕು. ಎಷ್ಟು ಕ್ಲೀನಾಗಿ ಬಂದಿದೆ ನೋಡ್ರಿ ಗೈಸ್. ಸೊ ಗೈಸ್, ಇದು ಇಡ್ಲಿ ಮಾಡೋದು. ಇದ್ರೊಳಗಡೆ ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀವು ಇಡ್ಲಿ ಯಾವ ಥರ ಬೇಯಿಸ್ಕೊಳ್ತು ನೋಡ್ರಿ, ಅದೇ ಥರ ಇವು ಮೋಮೋಸ್ ಕೂಡ ಅದೇ ಥರ ಬೇಯಿಸ್ಕೊಳ್ಬೇಕು. ನೀರು ಕಾಯ್ಲಕ್ಕೆ ಇಟ್ಟಿದ್ದೆವು. ಸೊ ಇದು ಇಡ್ಲಿ ಮಾಡೋದದ ನೋಡ್ರಿ. ಸೊ ಇದು ಇಲ್ಲಾಂದ್ರೂ ಕುಕ್ಕರ್ನಾಗ ಹಾಕಿಬಿಟ್ಟು ಮ್ಯಾಲಿನ ವಿಸಿಲ್ ತೆಗೆದ್ಬಿಟ್ಟು ಸೊ ಯಾವ ಥರ ಇಡ್ಲಿ ಮಾಡ್ಕೊಳ್ತೀರಿ ನೋಡ್ರಿ, ಅದೇ ಥರ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಇಡ್ಲಿ ಪ್ಲೇಟಿಗೆ ಆಯಿಲ್ ಹಚ್ಕೊಳ್ಬೇಕು. ಸ್ವಲ್ಪ ಆಯಿಲ್ ಹಚ್ಕೊಂಡು ಸೊ ಇವು ಮಾಡಿರುವಂಥ ಮೋಮೋಸು ಅದರೊಳಗಡೆ ಇಟ್ಕೊಳ್ಬೇಕು. ಸೊ ತೋರಿಸ್ತೀನಿ ಗೈಸ್ ನಿಮಗೆಲ್ಲ, ಪ್ರತಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ.
ಸೊ ಗೈಸ್ ಈ ಥರ ಇಟ್ಕೊಳ್ಳಿ. ಸೊ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಸೊ ಗೈಸ್ ಇದು ಮೇಲ್ಗಡೆ ಮತ್ತು ತೆಳಗಡೆ ಎಣ್ಣೆ ಹಚ್ಚಿ ಇದ್ರೊಳಗಡೆ ಇಡ್ಲಿಕ್ಕಿದು. ಸೊ ಲಿಟ್ಲ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕಷ್ಟೇ. ಸೊ ಗೈಸ್ ಒಂದು 10 ಮಿನಿಟ್ಸ್ ಆಗ್ಯದ, ನೋಡಂಬ್ರಿ ಆಗ್ಯದಿಲ್ಲೋ. ಸೊ ನೋಡ್ರಿ ಆಲ್ಮೋಸ್ಟು ಬಂದಿದೆ, ಫುಲ್ ಬಂದದ ಗೈಸ್. ಕಲ್ಲೆಲ್ಲ ಕಾಣ್ತದೆ ನೋಡ್ರಿ. ಸೊ ಗೈಸ್ ಫೈನಲಿ ಮೋಮೋಸ್ ರೆಡಿ ಅದು. ಸೊ ಗೈಸ್ ಇದು ಫಿಲ್ ಒಳಗೆ ನೋಡ್ರಿ ಎಷ್ಟು ಚಂದ ಬಂದದ ನೋಡ್ರಿ. ಸೊ ಗೈಸ್ ಇಲ್ಲಿ ಟೇಸ್ಟ್ ಮಾಡ್ತಿದ್ದೆ ನೋಡಿ. ನಿಜವಾಗ್ಲೂ ಸಖತ್ತಾಗಿ ಬಂದಿದೆ ಗೈಸ್. ನೀವು ಅನ್ಸೋದು ಮನೇಲಿ ಟ್ರೈ ಮಾಡಿ. ಸೊ ಗೈಸ್ ಇದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಬೇಕೆ, ತೋರ್ಸ್ ಸಖತ್ತಾಗದ. ನಾವು ಟೇಸ್ಟ್ ಮಾಡಿ ನೋಡ್ದೆ. ಸೊ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್ ಒಂದ್ಸಲ ಟ್ರೈ ಮಾಡಿ, ಹೆಂಗೆ ಬಂತಂತಂದು ಕಮೆಂಟ್ ಮಾಡಿ ಗೈಸ್. ಬಾಯ್.